ದೊಡ್ಡಬಳ್ಳಾಪುರ ನಗರಸಭೆ ನೂತನ ಅಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಂಡಿದ್ದೀರಿ ಮೇಡಮ್. ನಮ್ಮ ಇಂಡಿಯಾ ನ್ಯೂಸ್ ವತಿಯಿಂದ ನಿಮಗೆ ಅಭಿನಂದನೆಗಳು, ಶುಭಾಶಯಗಳು. ಈ ಸಂದರ್ಭದಲ್ಲಿ ಏನು ಇಷ್ಟಪಡ್ತೀರಿ ಮೇಡಮ್? ಈ ಸಂದರ್ಭದಲ್ಲಿ ನಾನು ಆಯ್ಕೆ ಆಗಿ ಬಂದಿದ್ದೀನಿ. ಎಲ್ಲರೂ ಎಲ್ಲ ಸದಸ್ಯರು ನನ್ನನ್ನು NDA ಸಮ್ಮುಖದಲ್ಲಿ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಏನು ನಮ್ಮ ಊರಿನ ಅಭಿವೃದ್ಧಿ ಕಾಮಗಾರಿಗಳು ಏನಿದಾವೋ ಆ ಅಭಿವೃದ್ಧಿ ಕಾಮಗಾರಿಗಳನ್ನ ಕೈಗೆತ್ಕೊಂಡು ಏನು ಅನುದಾನ ಬರುತ್ತೋ ಆ ಅನುದಾನದಲ್ಲಿ ನಾನು ಅಭಿವೃದ್ಧಿ ಮಾಡೋದಕ್ಕೆ ಬಯಸ್ತೀನಿ ಮೇಡಮ್. ಈಗ ಕಾಲಮಿತಿ ನಿಮ್ಗೆ ಭಾಳ ಕಮ್ಮಿ ಇದೆ. ಹೌದು ಸೊ ಯಾವ ಥರ ಯೋಜನೆಗಳು ಹಾಕ್ಕೊಂಡಿದ್ರಿ ಮೇಡಮ್? ಸರ್, ಯೋಜನೆ ಅನ್ನೋದಕ್ಕಿಂತಲೂ ಹೆಚ್ಚಿನಾಗಿ ಈಗ ಹಿಂದೆ ಏನು ಆಗದೇ ಇರುತ್ತಲ್ವ ಆ ಯೋಜನೆ ನಾನು ಮೊದಲು ಕೈಗೆತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಆ ಯೋಜನೆನ ಮೊದಲು ಸಂಪೂರ್ಣ ಮಾಡಬೇಕು ಅಂತೇಳಿ ನಾನು ಬಯಸ್ತೀನಿ ಸರ್. ಏನಿದೆ ಈಗ ನೀವು ನೋಡ್ದಂಗೆ ರಸ್ತೆಗಳು, ಆಮೇಲೆ ಒಳಚರಂಡಿ ಸಮಸ್ಯೆಗಳಿದ್ದಾವೆ, ಈ ಥರದನ್ನೆಲ್ಲ ತೊಗೊಳ್ಬೇಕು. ಮತ್ತು ಜನಗಳ ಸಮಸ್ಯೆ, ನೀರು, ಲೈಟು, ರಸ್ತೆ, ಇವನ್ನೆಲ್ಲ ಜನನೂ ಸಹ ಕೇಳ್ತಾರಲ್ವ. ಸೊ ಅದೆಷ್ಟು ನಮ್ಮ ಕೈಲಾಗುತ್ತೋ ನಮ್ಮ ಅವಧಿನಲ್ಲಿ ಅಷ್ಟು ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸರ್. ಆಮೇಲೆ ದೊಡ್ಡಬಳ್ಳಾಪುರದಲ್ಲಿ ಒಳಚರಂಡಿ ಜೊತೆಗೆ ಆಮೇಲೆ ರಸ್ತೆಗಳು ಭಾಳ ಹಾಳಾಗಿದೆ ಮೇಡಮ್. ಇದ್ರ ಬಗ್ಗೆ ಸ್ವಲ್ಪ ಮಳೆಗಾಲ ಬರ್ತಾಯಿದೆ, ಇದ್ರ ಬಗ್ಗೆ ಕ್ರಮ ತಗೋತೀರಿ ಶೀಘ್ರದಲ್ಲಿ? ಆಯಿತು ಸರ್. ನಾನೆಲ್ಲ ನಮ್ಮ ಸದಸ್ಯರನ್ನು ಒಳಗೊಂಡು ಅವ್ರ ಅಭಿಪ್ರಾಯಗಳನ್ನು ತಿಳ್ಕೊಂಡು ಅವ್ರ ಸಹಕಾರದೊಂದಿಗೆ ಅದನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಪಡ್ತೀನಿ, ಬಗೆಹರಿಸ್ತೀನಿ ಸರ್. ಅನುದಾನದ ಬಗ್ಗೆ ಸರ್ಕಾರದ ಬಗ್ಗೆ ಹೋಗ್ತೀರಿ ಮೇಡಮ್? ಸಂಬಂಧಪಟ್ಟ ಸಚಿವರು ಮೀಟ್ ಮಾಡ್ತಾ ಇದ್ದೀರಾ? ಸರ್, ಅದೇ ನೋಡೋಣ. ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ. ನಮಗೆ ನಮ್ಮ ಅವಧಿನಲ್ಲಿ ಏನಾದರೂ ಸ್ವಲ್ಪ ಅನುದಾನ ಕೊಟ್ಟರೆ ನಮ್ಮ ಊರು ಅಭಿವೃದ್ಧಿ ಆಗುತ್ತಲ್ವ, ಅಭಿವೃದ್ಧಿಗಾಗಿ ಒಂದು ಪ್ರಯತ್ನ ಪಡ್ತೀನಿ ಸರ್, ಪಡ್ತೀನಿ. ಶಾಸಕರು ದೇವರಾಜ ಮುನ್ರಾಜ್ ಅವರು ಯಾವ ಥರ ನಿಮಗೆ ಸ್ಪಂದಿಸ್ತಾ ಮಾಡ್ತಾರಲ್ಲಮ್ಮ? ಸ್ಪಂದಿಸ್ತಿದ್ದಾರೆ ಸರ್, ಶಾಸಕರು ಸರ್ ಸ್ಪಂದಿಸ್ತಿದ್ದಾರೆ ಸರ್.